ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ಲಾಗಿ ಆನಿಯನ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ನಾನು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ನೋಡಿ ಆನಿಯನ್ ಹಾಕ್ಕೊತೀನಿ. ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ತಿಳಿಸಿ. ನೋಡಿ ಚೆನ್ನಾಗಿ ಹುರ್ಕೊಳ್ಳೋಣ. ಇವತ್ತು ನಾನು ಮಾಡ್ತಿಲ್ಲ ಅಡುಗೆ, ಆ್ಯಕ್ಚುಲಿ ನನ್ನ ತಂಗಿ ಮಾಡ್ತಿದ್ದಾಳೆ. ನಾನು ವಿಡಿಯೋ ಕ್ಯಾಮ್ರಾಮ್ಯಾನ್ ಆಗಿದ್ದೀನಿ. ಇದಕ್ಕೆ ಫ್ಲೇವರ್ ಬರೋದಕ್ಕೆ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಒಂದು ಪಲಾವ್ ಎಲೆ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ, ಅದು ಕಲರ್ ಬರೋದಕ್ಕೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀವಿ. ಇವಾಗ ನಾನು ಆಲ್ರೆಡಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನಾನು ಹೇಳ್ತೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ಟೊಮೊಟೊ ಒಂದು 2 ಹಸಿಮೆಣ್ಸಿನ್ಕಾಯಿ, ಒಂದು 2 ಬೆಳ್ಳುಳ್ಳಿ, ಒಂದೇ ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿತ್ತು. ನೋಡಿ ಈ ಥರ ಬ್ರೌನ್ ಬಂದಿದೆ, ನೋಡಿ ಚೆನ್ನಾಗಿ ಬಂದಿದೆ. ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಆ ಪೇಸ್ಟ್ನ ಇವಾಗ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲಿ ಏನೇ ವೆಜಿಟೇಬಲ್ ಇಲ್ಲ ಅಂದರೂ ಸಿಂಪಲ್ಲಾಗಿ ಈವ್ನಿಂಗ್ ಟೈಮು ಆಗಲಿ ಮಾರ್ನಿಂಗ್ ಆಗಲಿ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಏನೂ ಬೇಡ, ಒಂದು ಆನಿಯನ್ ಅಷ್ಟೇ ಇದಕ್ಕೆ ಬೇಕಾಗಿರೋದು. ಮೈನ್ ಇಂಗ್ರೀಡಿಯೆಂಟ್ ಒಂದೇ ಒಂದು ಆನಿಯನ್ನು. ತರಕಾರಿ ಇಲ್ಲ ಅಂದಾಗ ಅಯ್ಯೋ ಏನು ಮಾಡೋದಪ್ಪ ಅನ್ನಿಸ್ತಾ ಇರುತ್ತೆ ಮನೆಗಳಲ್ಲಿ. ಸಿಂಪಲ್ಲಾಗಿದ್ದಿದೆ, ಒಂದು ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀವಿ. ರೈಸಿಗೂ ಆಗಿರ್ತೀವಿ, ನಾವು ರೈಸ್ ಮಾಡಿ ಇಟ್ಕೊಂಡಿರ್ಬೇಕು ಆ್ಯಕ್ಚುಲಿ ಫಸ್ಟು. ಇವಾಗ ರೈಸ್ಗೆ ಹಾಕಿರ್ತೀವಲ್ವ, ನೋಡಿ ರೈಸ್ ಹಾಕಿ ಕಲಿಸ್ಕೊತಿದ್ದೀನಿ. ನಾನು ಸ್ವಲ್ಪ ಗೊಜ್ಜು ಎತ್ತಿ ಇಟ್ಕೊಂಡು ಸ್ವಲ್ಪ ಗೊಜ್ಜಿಗೆ ನಾನು ಕಲಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. 5 ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೋಬೋದು ಸಿಂಪಲ್ಲಾಗಿ. ಕಷ್ಟ ಅಂತೂ ನಮ್ಗೆ ಹೆಣ್ಮಕ್ಳಿಗೆ ಕಷ್ಟನೇ ಇರೋಲ್ಲ. ಆ್ಯಕ್ಚುಲಿ ನಮ್ಗೆ ಮೈನ್ ಮಾರ್ನಿಂಗ್ ಬೇಗ ಆಗಬೇಕಾಗಿರೋದೇ ಟಿಫನ್ನು. ನೋಡಿ ಈ ಥರ